ಖಿಲಾಫತ್ ಚಳುವಳಿಯನ್ನು ಯಾರು ಯಾವಾಗ ಸ್ಥಾಪಿಸಿದರು? ಮಹಮ್ಮದ್ ಅಲಿ, ಶೌಕತ್ ಅಲಿ, ಮೌಲನ್ ಕಲಂ ಆಜಾದ್ 1919. ಆಲಿ ಸಹೋದರರು ಕರ್ನಾಟಕದಲ್ಲಿ ಯಾವ ಚಳುವಳಿಯನ್ನು ಯಾರ ನೇತೃತ್ವದಲ್ಲಿ ಪ್ರಚಾರ ಮಾಡಿದರು? ಖಿಲಾಫತ್ ಚಳುವಳಿ, ಮಹಾತ್ಮ ಗಾಂಧೀಜಿ. ಖಿಲಾಫತ್ ಚಳುವಳಿಯಿಂದ ಕರ್ನಾಟಕದಲ್ಲಿನ ಬದಲಾವಣೆ ಏನು? ಬಹುಸಂಖ್ಯಾತ ಮುಸ್ಲಿಂ ಜನಾಂಗವು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದರು. 1920-21 ಅವಧಿಯಲ್ಲಿ ಕಾಂಗ್ರೆಸ್ ಸಮಿತಿಗಳು ಪ್ರಮುಖವಾಗಿ ಯಾವ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಥಾಪಿತವಾದವು? ತುಮಕೂರು, ಮೈಸೂರು, ಬೆಂಗಳೂರು, ಕಡೂರು. ಬೆಂಗಳೂರಿನಲ್ಲಿ ಜಸ್ಟಿಸ್ ಸಿಟ್ಲೂರರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ತೆಗೆದುಕೊಂಡ ಪ್ರಮುಖ ನಿರ್ಣಯವೇನು? 1. ಖಾದಿ ಪ್ರಚಾರವನ್ನು ಸಂಸ್ಥಾನದಾದ್ಯಂತ ಮಾಡುವುದು. 2. ಸ್ವದೇಶಿ ಭಾವನೆಯನ್ನು ಸಂಸ್ಥಾನದಾದ್ಯಂತ ಬೆಳೆಸುವುದು. ಅಸಹಕಾರ ಚಳುವಳಿ ಯಾರು ಯಾವಾಗ ಕರೆಕೊಟ್ಟರು? 1920-21 ಮಹಾತ್ಮ ಗಾಂಧೀಜಿ. ಕರ್ನಾಟಕದ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ ಧುರೀಣರನ್ನು ಹೆಸರಿಸಿ. ಗಂಗಾಧರರಾವ್ ದೇಶಪಾಂಡೆ, ಆರ್. ಆರ್. ದಿವಾಕರ್, ಕಡಪ ರಾಘವೇಂದ್ರ ರಾವ್, ಕಾರ್ನಾಡ್ ಸದಾಶಿವರಾವ್. ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಯಾವ ಊರಿನಲ್ಲಿ ಚಳುವಳಿಯ ನೇತಾರರು ಮದ್ಯಪಾನ ಅಂಗಡಿಯ ಮುಂದೆ ಧರಣಿ ನಡೆಸಿದರು? ಧಾರವಾಡ. ಹಿಂದೂಸ್ಥಾನಿ ಸೇವಾದಳ ಯಾರು ಎಲ್ಲಿ ಯಾವಾಗ ಸ್ಥಾಪಿಸಿದರು? ಎನ್. ಎಸ್. ಹರ್ಡಿಕರ್, ಹುಬ್ಬಳ್ಳಿ 1923. ಅಸಹಕಾರ ಚಳುವಳಿಯ ಪ್ರಮುಖವಾದ ಕಾರ್ಯಕ್ರಮಗಳಾವುವು? ಆಡಳಿತದ ಎಲ್ಲ ಕ್ಷೇತ್ರಗಳಲ್ಲಿ ಸಹಕಾರ ನೀಡದಿರುವುದು, ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸುವುದು, ನ್ಯಾಯಾಲಯಗಳನ್ನು ಬಹಿಷ್ಕರಿಸುವುದು, ರೈಲ್ವೆಗಳನ್ನು ಬಹಿಷ್ಕರಿಸುವುದು, ಕಂದಾಯ ನಿರಾಕರಿಸುವುದು, ಮದ್ಯಪಾನ ವಿರೋಧಿಸುವುದು, ವಿದೇಶಿ ಉಡುಪುಗಳನ್ನು ನಿಷೇಧಿಸುವುದು. ಗಾಂಧೀಜಿಯವರ ಕಾಲದಲ್ಲಿನ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಜರುಗಿದ ವಿವಿಧ ಘಟನೆಗಳಾವುವು? 1. ಅಸಹಕಾರ ಚಳುವಳಿ 1920-21. 2. ಬೆಳಗಾಂ ಅಧಿವೇಶನ 1924. 3. ಉಪ್ಪಿನ ಸತ್ಯಾಗ್ರಹ ಚಳುವಳಿ 1930. 4. ಅರಣ್ಯ ಸತ್ಯಾಗ್ರಹ 1932. 5. ದುಂಡು ಮೇಜಿನ ಪರಿಷತ್ 1930-1932. 6. ಕರ ನಿರಾಕರಣೆಯ ಚಳುವಳಿ 1932. 7. ಮೈಸೂರು ಪ್ರಾಂತ್ಯದ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ 1936-38. 8. ಶಿವಪುರ ಕಾಂಗ್ರೆಸ್ ಅಧಿವೇಶನ ಧ್ವಜ ಸತ್ಯಾಗ್ರಹ 1938 ಏಪ್ರಿಲ್ 11. 9. ವಿಧುರಾಶ್ವತ್ಥ ಘಟನೆ 1938 ಏಪ್ರಿಲ್ 25. 10. ಕ್ವಿಟ್ ಇಂಡಿಯಾ ಚಳುವಳಿ 1942 ಆಗಸ್ಟ್ 8. 11. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ 1947 ಅಕ್ಟೋಬರ್ 24. ಬೆಳಗಾಂ ಕಾಂಗ್ರೆಸ್ ಅಧಿವೇಶನ 1924 ಡಿಸೆಂಬರ್ 21-30. ಕರ್ನಾಟಕದಲ್ಲಿ ಮೊದಲಿಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಯಾವಾಗ ಜರುಗಿತು? ಅದರ ಅಧ್ಯಕ್ಷತೆ ವಹಿಸಿದವರಾರು? ಬೆಳಗಾಂ 1924 ಮಹಾತ್ಮ ಗಾಂಧೀಜಿ. 1924ರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನವು ಎಷ್ಟು ದಿನಗಳ ಕಾಲ ಜರುಗಿತು? 1924ರ ಡಿಸೆಂಬರ್ 21ರಿಂದ 30ರವರೆಗೆ 10 ದಿವಸ. ಬೆಳಗಾಂ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾರು? ಗಂಗಾಧರರಾವ್ ದೇಶಪಾಂಡೆ. ಬೆಳಗಾಂ ಕಾಂಗ್ರೆಸ್ ಅಧಿವೇಶನವು ಯಾವಾಗ ಜರುಗಿತು? ಆ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಯನ್ನು ಆಡಿದವರಾರು? 21 ಡಿಸೆಂಬರ್ 1924 ಬಾಲಕಿ ಗಂಗೂಬಾಯಿ ಹಾನಗಲ್. ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾವ ಸ್ವಯಂ ಸೇವಕರು ಭಾಗವಹಿಸಿದ್ದರು? ಅದನ್ನು ಸಂಘಟಿಸಿದವರಾರು? ಶರಣದಳ ಸ್ವಯಂ ಸೇವಕರು ಹರ್ಡೆಕರ್ ಮಂಜಪ್ಪ. 1924ರ ಬೆಳಗಾಂ ಅಧಿವೇಶನದಲ್ಲಿ ಸಾಮಾಜಿಕ ಸಮ್ಮೇಳನವನ್ನು ಉದ್ಘಾಟಿಸಿದವರಾರು? ಶಂಕರನ್ ನಾಯರ್. ಬೆಳಗಾಂ ಅಧಿವೇಶನದಲ್ಲಿ ಜರುಗಿದ ಅಖಿಲ ಭಾರತ ಸಂಸ್ಥಾನಗಳ ಸಮ್ಮೇಳನದ ಅಧ್ಯಕ್ಷರಾರು? ಎಂ. ಸಿ. ಕೇಲ್ಕರ್ ರವರು. ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಜರುಗಿದ ಹಿಂದೂ ಮಹಾಸಭಾದ ಅಧ್ಯಕ್ಷತೆಯನ್ನು ವಹಿಸಿದವರಾರು? ಪಂಡಿತ್ ಮದನ್ ಮೋಹನ್ ಮಾಳವಿ. ಬೆಳಗಾಂ ಅಧಿವೇಶನದಲ್ಲಿ ಬ್ರಾಹ್ಮಣೇತರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರಾರು? ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅಯ್ಯಂಗಾರ್. 1924ರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಸೇರಿದ್ದ ಅಂಗ ಯಾವುದು? ಅದರ ಅಧ್ಯಕ್ಷತೆ ವಹಿಸಿದವರಾರು? ಕರ್ನಾಟಕ ಏಕೀಕರಣ ಸಭಾ ಕಂಬಳಿ ಸಿದ್ದಪ್ಪ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ಜರುಗಿದ ಸಮ್ಮೇಳನ ಯಾವುದು? ಅಧ್ಯಕ್ಷತೆಯನ್ನು ವಹಿಸಿದವರಾರು? ಖಿಲಾಫತ್
ಸಮ್ಮೇಳನ ಡಾಕ್ಟರ್ ಸೈಫುದ್ದೀನ್ ಕಿತ್ಲು. ಬೆಳಗಾಂ ಅಧಿವೇಶನದಲ್ಲಿ ಭಾಗವಹಿಸಿದ್ದ ಕನ್ನಡದ ಧುರೀಣಿಯರಾರು: ಕಮಲಾದೇವಿ ಚಟ್ಟೋಪಾಧ್ಯಾಯರು, ಯಶೋದಮ್ಮ ದಾಸಪ್ಪ, ಗೌರಮ್ಮ ಬಳ್ಳಾರಿ ಸಿದ್ದಮ್ಮ. 1924ರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದ ಕನ್ನಡಿಗ ಧುರೀಣರನ್ನು ಹೆಸರಿಸಿ: ಹರ್ಡೇಕರ್ ಮಂಜಪ್ಪ, ಹನುಮಂತರಾವ್ ಕೌಜಲಗಿ, ಕಾರ್ನಾಡ್ ಸದಾಶಿವರಾವ್ ಚೌಗಲೆ, ಗಂಗಾಧರರಾವ್ ದೇಶಪಾಂಡೆ, ಎಸ್. ಎನ್. ಸುಬ್ಬರಾವ್, ಡಿ. ಕೆ. ಭಾರದ್ವಾಜ್, ಕಮಲಾಬಾಯಿ ಚಟ್ಟೋಪಾಧ್ಯಾಯ, ಉಯಿಲಗೋಳ ನಾರಾಯಣರಾವ್, ಕಡಪ ರಾಘವೇಂದ್ರರಾವ್, ಆಲೂರು ವೆಂಕಟರಾವ್, ಬಳ್ಳಾರಿ ಸಭಾಪತಿ ಮೊದಲಿಯಾರ್. 1924ರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಜೊತೆ ಸೇರಿದ್ದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕನಾರು: ಶ್ರೀ ಸಿ. ರಾಜಗೋಪಾಲಾಚಾರಿ, ಆರ್. ರಾಜೇಂದ್ರ ಪ್ರಸಾದ್, ಜವಾಹರಲಾಲ್ ನೆಹರು, ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಸಹೋದರರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಶೌಕತ್ ಕುರೇಶಿ. 1924ರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಿಂದಾದ ಪರಿಣಾಮವೇನು? 1. ಅಧಿವೇಶನದಲ್ಲಿ ಸೇರಿದ್ದ ಎಲ್ಲ ನಾಯಕರು ಮಾಡಿದ ಭಾಷಣಗಳು, ವ್ಯಕ್ತಪಡಿಸಿದ ಭಾವನೆಗಳು ಮತ್ತು ಸಿದ್ಧಾಂತಗಳು ಕನ್ನಡಿಗರ ಮೇಲೆ ಮಹತ್ವವಾದ ಪರಿಣಾಮ ಬೀರಿದವು. 2. ಅಸಂಖ್ಯಾತ ಕನ್ನಡಿಗರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸಲು ಮುಂದೆ ಬಂದರು. 3. ಕರ್ನಾಟಕದಲ್ಲಿ ಸ್ವತಂತ್ರ ಚಳುವಳಿ ಜನತೆಯ ಚಳುವಳಿಯಾಗಿ ಮಾರ್ಪಟ್ಟಿತು. 4. ಬಹಳಷ್ಟು ನಿಷ್ಠಾವಂತ ನಾಯಕರು ಮತ್ತು ಕಾರ್ಯಕರ್ತರು ತಮ್ಮ ಜೀವನವನ್ನೆಲ್ಲ ಸ್ವತಂತ್ರ ಚಳುವಳಿಗೆ ಮೀಸಲಿಟ್ಟರು. 5. 1926ರಲ್ಲಿ ನಂಜನಗೂಡಿನ ಬದನವಾಳು ಗ್ರಾಮದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವು ಸ್ಥಾಪಿತವಾಯಿತು. 1924ರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಸ್ತಾಪಿಸಲ್ಪಟ್ಟ ಪ್ರಮುಖ ವಿಷಯಗಳಾವುವು? 1. ರಾಷ್ಟ್ರೀಯತೆಯನ್ನು ಮೂಡಿಸುವುದು. 2. ಹರಿಜನೋದ್ಧಾರ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು. 3. ಮದ್ಯಪಾನವನ್ನು ನಿಷೇಧಿಸುವುದು. 4. ಅಸ್ಪೃಶ್ಯತಾ ನಿವಾರಣೆಗೆ ಕ್ರಮಗಳನ್ನು ರೂಪಿಸುವುದು. 5. ಸ್ವದೇಶದಲ್ಲಿ ಖಾದಿ ಪ್ರಚಾರವನ್ನು ಮಾಡುವುದು. 6. ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆಯನ್ನು ತರುವುದು. 7. ಶಾಲೆಗಳಲ್ಲಿ ಮೂಲ ಶಿಕ್ಷಣವನ್ನು ಜಾರಿಗೆ ತರುವುದು. 8. ಬ್ರಾಹ್ಮಣೇತರ ಐಕ್ಯತೆಯನ್ನು ಸಾಧಿಸುವುದು. 9. ಗ್ರಾಮಗಳ ನೈರ್ಮಲ್ಯವನ್ನು ಕಾಪಾಡುವುದು. 10. ಮಹಿಳೆಯರ ಏಳಿಗೆಗಾಗಿ ಕಾರ್ಯಕ್ರಮ ರೂಪಿಸುವುದು. ಉಪ್ಪಿನ ಸತ್ಯಾಗ್ರಹ ಕಾಯ್ದೆ ಭಂಗ 1930. ಕರ ನಿರಾಕರಣೆ 1932. ಶಿವಪುರ ಹಾಗೂ ವಿದುರಾಶ್ವದ ಧ್ವಜ ಸತ್ಯಾಗ್ರಹ 1938. ಅರಣ್ಯ ಸತ್ಯಾಗ್ರಹ 1939ರಿಂದ 40 ಚಳುವಳಿಗಳು. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಕನ್ನಡಿಗನಾರು: ಮೈಲಾರ ಮಹದೇವಪ್ಪ. ಅಂಕೋಲದ ಉಪ್ಪಿನ ಸತ್ಯಾಗ್ರಹದ ಪ್ರಮುಖ ಸೂತ್ರಧಾರಿಯಾರು: ಮೈಲಾರ ಮಹದೇವಪ್ಪ. ಅಂಕೋಲದ ಉಪ್ಪಿನ ಸತ್ಯಾಗ್ರಹದಲ್ಲಿ ಎಂ. ಪಿ. ನಾಡಕರ್ಣಿಯವರ ಜೊತೆ ಸೇರಿದ್ದ ಕರ್ನಾಟಕ ಹೋರಾಟಗಾರರನ್ನು ಹೆಸರಿಸಿ: ಕಾರ್ನಾಡ್ ಸದಾಶಿವರಾವ್, ಎನ್. ಎಸ್. ಹರ್ಡೀಕರ್, ಆರ್. ಆರ್. ದಿವಾಕರ್. ಉಪ್ಪಿನ ಸತ್ಯಾಗ್ರಹ ಜರುಗಿದ ಕರ್ನಾಟಕದ 4 ಸ್ಥಳಗಳನ್ನು ತಿಳಿಸಿ: ಮಂಗಳೂರು, ಕುಂದಾಪುರ, ಅಂಕೋಲ, ಉಡುಪಿ, ಪುತ್ತೂರು, ಮಲ್ಪೆ ಮತ್ತು ಕಾಪು. ಬಿಜಾಪುರ ಜಿಲ್ಲೆಯ ಬಸನಾಳು, ಧಾರವಾಡ ಜಿಲ್ಲೆಯ ಕೇರಸೂರು, ಯಾದಗಲ್ಲು. ಕರ್ನಾಟಕದಲ್ಲಿ ಯಾವುದನ್ನು ಕರ್ನಾಟಕದ ಬಾರ್ದೋಲಿ ಎಂದು ಕರೆಯಲಾಗಿದೆ? ಅಂಕೋಲ. ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದರು ಯಾರು? ಯಾವ ವರ್ಷದಲ್ಲಿ ಜರುಗಿತು? ಎಂ. ಪಿ. ನಾಡಕರ್ಣಿ 1930 ಏಪ್ರಿಲ್ 13. ಮೈಸೂರು ಸಂಸ್ಥಾನದಲ್ಲಿ ಯಾರ ನೇತೃತ್ವದಲ್ಲಿ ಕಾನೂನುಭಂಗ ಚಳುವಳಿ ಆಯಿತು? ಟಿ. ಸಿದ್ದಲಿಂಗಯ್ಯನವರು. ಕರ ನಿರಾಕರಣೆ ಚಳುವಳಿಯ ವೈಶಿಷ್ಟ್ಯತೆಯೇನು? ತಮ್ಮ ಆಸ್ತಿಪಾಸ್ತಿಗಳ ಮೇಲಿನ ಕಂದಾಯವನ್ನು ಕೊಡದಿರುವುದು. ಶಿರಸಿಯ ಕರ ನಿರಾಕರಣೆ ಚಳುವಳಿಯ ನಾಯಕನಾರು? ಟಿ. ಆರ್. ನೆಸ್ವಿ. ಹಿರೇಕೆರೂರಿನ ಕರ ನಿರಾಕರಣೆ ಚಳುವಳಿಯ ನೇತೃತ್ವ ವಹಿಸಿದವರಾರು? ವೀರಣ್ಣಗೌಡ ಪಾಟೀಲ. ಅಂಕೋಲದ ಕರ ನಿರಾಕರಣೆ ಚಳುವಳಿಯ ನಾಯಕನಾರು? ಕೆ. ಎಸ್. ಪಾಟೀಲ್. ಸಿದ್ದಾಪುರದ ಕರ ನಿರಾಕರಣೆ ಚಳುವಳಿಯ ನಾಯಕನಾರು? ಹಳ್ಳಿಕೇರಿ ಸಿದ್ದಪ್ಪ. ಕರ್ನಾಟಕದಲ್ಲಿನ ಕರ ನಿರಾಕರಣೆಯ ಚಳುವಳಿಯು ಜರುಗಿದ ಊರುಗಳನ್ನು ತಿಳಿಸಿ: ಯಾವಾಗ ಜರುಗಿತು? ಧಾರವಾಡ ಜಿಲ್ಲೆಯ ಹಿರೇಕೆರೂರು 1932. ಉತ್ತರ ಕನ್ನಡದ ಶಿರಸಿ, ಸಿದ್ದಾಪುರ, ಅಂಕೋಲ 1932. ಸಂಸ್ಥಾನಗಳಲ್ಲಿ ಸ್ವತಂತ್ರವಾದ ರಾಜಕೀಯ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಲು ಅನುಮತಿ ನೀಡಿದ ಕಾಂಗ್ರೆಸ್ ಅಧಿವೇಶನ ಯಾವುದು? ಯಾವಾಗ? ಹರಿಪುರ 1938.
ಮೈಸೂರು ಕಾಂಗ್ರೆಸ್ ಯಾವಾಗ ಯಾರ ಅಧ್ಯಕ್ಷತೆಯಲ್ಲಿ ಸ್ಥಾಪಿತವಾಯಿತು? 1938ರ ಫೆಬ್ರವರಿ 28 ಟಿ. ಸಿದ್ದಲಿಂಗಯ್ಯ. ಶಿವಪುರ ಧ್ವಜ ಸತ್ಯಾಗ್ರಹವನ್ನು ನಡೆಸಿದ ಪಕ್ಷ ಯಾವುದು? ಮೈಸೂರು ಕಾಂಗ್ರೆಸ್. ಶಿವಪುರದ ಧ್ವಜ ಸತ್ಯಾಗ್ರಹ ಎಲ್ಲಿ ಯಾವಾಗ ಜರುಗಿತು? ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಶಿವಪುರ. 1938 ಏಪ್ರಿಲ್ 11. ಕರ್ನಾಟಕ ವೈಭವ ಎಂಬ ಪತ್ರಿಕೆಯ ನೇತಾರರಾರು? ಹನುಮಂತರಾವ್ ಮೊಹರೆ. ಮೈಸೂರು ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಎಲ್ಲಿ ಯಾವಾಗ ಜರುಗಿತು? ಅದರ ಅಧ್ಯಕ್ಷರಾರು? ಶಿವಪುರ. 1938 ಏಪ್ರಿಲ್ 11 ಟಿ. ಸಿದ್ದಲಿಂಗಯ್ಯ. ಶಿವಪುರದ ಕಾಂಗ್ರೆಸ್ ಅಧಿವೇಶನದ ಉದ್ದೇಶಗಳಾವುವು? ಪ್ರತಿ ಊರುಗಳಲ್ಲಿ ರಾಷ್ಟ್ರೀಯ ಧ್ವಜ ಹಾರಿಸುವುದು. ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಯ ಜಾರಿ. 1938ರ ಶಿವಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಇದರ ಸ್ವಯಂ ಸೇವಕ ನಾಯಕನಾರು? ಟಿ. ಸಿದ್ದಲಿಂಗಯ್ಯನವರು. ಎಂ. ಎನ್. ಜೋಯಿಸ್. ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿದ್ದ ಪ್ರಮುಖರನ್ನು ಹೆಸರಿಸಿ. ಟಿ. ಸಿದ್ದಲಿಂಗಯ್ಯ, ಕೆ. ಸಿ. ರೆಡ್ಡಿ, ಕೆ. ಟಿ. ಭಾಷ್ಯಂ, ಎಚ್. ಸಿ. ದಾಸಪ್ಪ, ಜೋಯಿಸ್, ಯಶೋದಮ್ಮ ದಾಸಪ್ಪ, ಬಳ್ಳಾರಿ ಸಿದ್ದಮ್ಮ. ಶಿವಪುರ ಅಧಿವೇಶನದಲ್ಲಿದ್ದ ಧುರೀಣಿಯರನ್ನು ಹೆಸರಿಸಿ. ಮೈಸೂರಿನ ಯಶೋದಮ್ಮ ದಾಸಪ್ಪ, ತುಮಕೂರಿನ ಭಾಗೀರಥಮ್ಮ, ಕುಂದಾಪುರದ ಉಮಾಬಾಯಿ, ಮಂಗಳೂರಿನ ಕಮಲಾದೇವಿ ಚಟ್ಟೋಪಾಧ್ಯಾಯ, ಬಳ್ಳಾರಿ ಸಿದ್ದಮ್ಮ. 1938ರ ಮೈಸೂರು ಕಾಂಗ್ರೆಸ್ ನಡೆಸಿದ ಎರಡನೇ ಅಧಿವೇಶನ ಯಾವುದು? ಅದರ ಅಧ್ಯಕ್ಷರಾರು? ವಿಧುರಾಶ್ವತ್ಥದ ಧ್ವಜ ಸತ್ಯಾಗ್ರಹ. ಎಚ್. ಸಿ. ದಾಸಪ್ಪ. ಯಾವಾಗ ಯಾವ ಜಿಲ್ಲೆಯಲ್ಲಿ ವಿಧುರಾಶ್ವತ್ಥ ಘಟನೆ ಜರುಗಿತು? 1938 ಏಪ್ರಿಲ್ 25 ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕು. 1938ರ ವಿಧುರಾಶ್ವತ್ಥದ ಘಟನೆ ಏನೆಂದು ಪ್ರಸಿದ್ಧಿಯಾಗಿದೆ? ಕರ್ನಾಟಕದ ಜಲಿಯನ್ ವಾಲಾಬಾಗ್ ದುರಂತ. ನಿಜಲಿಂಗಪ್ಪ ಎಲ್ಲಿ ಯಾವಾಗ ಅರಣ್ಯ ಸತ್ಯಾಗ್ರಹ ಚಳುವಳಿ ನಡೆಸಿದರು? ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ತುರುವನೂರು. 1939ರಿಂದ 40. ಅರಣ್ಯ ಸತ್ಯಾಗ್ರಹ ಚಳುವಳಿಯ ಕಾರ್ಯಕ್ರಮಗಳೇನು? ಸರಕಾರಿ ಜಮೀನಿನಲ್ಲಿರುವ ಈಚಲು ಮರವನ್ನು ಕಡಿದು ಹೆಂಡ ಸರಬರಾಜು ಆಗದಂತೆ ಮಾಡುವುದು. ಕಾಯ್ದಿಟ್ಟ ಅರಣ್ಯದಲ್ಲಿ ಉರುವಲು ಕಟ್ಟಿಗೆ ಮತ್ತು ಹುಲ್ಲನ್ನು ತರುವುದು. ಅರಣ್ಯ ಸತ್ಯಾಗ್ರಹ ಚಳುವಳಿ ಜರುಗಿದ ಕರ್ನಾಟಕದ ಊರುಗಳನ್ನು ತಿಳಿಸಿ. ಶಿರಾ ತಾಲೂಕಿನ ತಾವರೆಕೆರೆ, ವಡ್ಡೇನಹಳ್ಳಿ ಮತ್ತು ಎಲಿಯೂರು. ಹೊಳಲ್ಕೆರೆ ತಾಲೂಕಿನ ತುರುವನೂರು. ಅರಣ್ಯ ಸತ್ಯಾಗ್ರಹದಲ್ಲಿ ನಿಜಲಿಂಗಪ್ಪನವರ ಜೊತೆಗಿದ್ದ ಸತ್ಯಾಗ್ರಹಿಗಳಾರು? ಬಳ್ಳಾರಿ ಸಿದ್ದಮ್ಮ, ರಾಜಶೇಖರಯ್ಯ, ಹಿರೇಮಠ ಕೃಷ್ಣರೆಡ್ಡಿ. ಕರ್ನಾಟಕದಲ್ಲಿ ಅರಣ್ಯ ಸತ್ಯಾಗ್ರಹ ಚಳುವಳಿ ನಿಲ್ಲಲು ಕಾರಣವೇನು? ಮಹಾತ್ಮ ಗಾಂಧೀಜಿಯವರು ನಿಲ್ಲಿಸಲು ಸೂಚಿಸಿದ್ದರಿಂದ. 1930ರ ಕಾಯ್ದೆ ಭಂಗ ಅಥವಾ ಉಪ್ಪಿನ ಸತ್ಯಾಗ್ರಹ ಚಳುವಳಿಯನ್ನು ವಿವರಿಸಿ. ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಉಪ್ಪಿನ ಸತ್ಯಾಗ್ರಹ ಅಥವಾ ಕಾನೂನು ಭಂಗ ಚಳುವಳಿಯು ಪ್ರಮುಖವಾಗಿದ್ದು, ಗಾಂಧೀಜಿಯವರು 1930 ಏಪ್ರಿಲ್ 6ರಂದು ದಂಡಿಯಲ್ಲಿ ನಡೆಸಿದ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಪ್ರಮುಖ ವ್ಯಕ್ತಿ ಮೈಲಾರ ಮಹಾದೇವಪ್ಪನವರು ಭಾಗವಹಿಸಿದ್ದರು. ಈ ಯಾತ್ರೆಗೆ ಪೂರ್ವಕವಾಗಿ ಕರ್ನಾಟಕದಲ್ಲಿ ಸದಾಶಿವರಾವ್, ಗಂಗಾಧರರಾವ್ ದೇಶಪಾಂಡೆ, ಎಂ. ಪಿ. ನಾಡಕರ್ಣಿ, ಆರ್. ಆರ್. ದಿವಾಕರ್, ಬಿ. ಎಸ್. ನಾಯಕ್, ಎ. ಎಸ್. ಹರ್ಡಿಕರ್, ಕಡಪ ರಾಘವೇಂದ್ರರಾವ್, ಶ್ರೀನಿವಾಸರಾವ್, ಕೌಜಲಗಿ, ಶಿವಮೂರ್ತಿ, ಶಾಸ್ತ್ರಿ ಹನುಮಂತರಾವ್ ಪ್ರಮುಖರು. ಎಂ. ಪಿ. ನಾಡಕರ್ಣಿಯವರ ನೇತೃತ್ವದಲ್ಲಿ 1930ರ ಏಪ್ರಿಲ್ 13ರಂದು ಕರ್ನಾಟಕದ ಬಾರ್ದೋಲಿ ಎಂದು ಕರೆಯಲಾಗಿರುವ ಅಂಕೋಲಾದಲ್ಲಿ ಕಾಯ್ದೆಗೆ ವಿರೋಧವಾಗಿ ಉಪ್ಪು ತಯಾರಿಸುವುದರೊಂದಿಗೆ ಉಪ್ಪಿನ ಕಾನೂನು ಮುರಿದರು. ಮಂಗಳೂರು, ಮಲ್ಪೆ, ಉಡುಪಿ, ಪಡುಬಿದ್ರೆ, ಕುಂದಾಪುರ, ಕಾಪು, ಯಾದಗಲ್, ಬಸವನಾಳು, ಸಾಣಿಕಟ್ಟೆ ಮೊದಲಾದ 30 ಉಪ್ಪಿನ ಸತ್ಯಾಗ್ರಹ ಕೇಂದ್ರಗಳಾದವು. ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಅನೇಕರನ್ನು ಬಂಧಿಸಲಾಯಿತಾದರೂ ಕರ್ನಾಟಕದಲ್ಲಿ ಯಶಸ್ವಿಯಾಯಿತು. ಕರ ನಿರಾಕರಣೆಯ ಚಳುವಳಿಯನ್ನು ತಿಳಿಸಿ. ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ 1930-31ರಲ್ಲಿ ಕರ ನಿರಾಕರಣಾ ಚಳುವಳಿಯ ಘೋಷಣೆ ಮಾಡಿದಾಗ ಮೊದಲು ಗುಜರಾತಿನ ಬಾರ್ದೋಲಿಯಲ್ಲಿ ಜರುಗಿದ ಮಾದರಿಯಲ್ಲಿಯೇ ಕರ್ನಾಟಕದಲ್ಲೂ ಕರ ನಿರಾಕರಣೆಯ ಚಳುವಳಿ ಆರಂಭವಾಯಿತು. ಕರ ನಿರಾಕರಣೆಗೆ ಆರಿಸಿಕೊಂಡ ಪ್ರಮುಖವಾದ 4 ತಾಲೂಕುಗಳೆಂದರೆ ಧಾರವಾಡ ಜಿಲ್ಲೆಯ ಹಿರೇಕೆರೂರು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ, ಶಿರಸಿ, ಸಿದ್ದಾಪುರಗಳಾಗಿದ್ದವು. ಹಿರೇಕೆರೂರಿನಲ್ಲಿನ ಕರ ನಿರಾಕರಣೆಯ ಚಳುವಳಿಯ ನೇತೃತ್ವವನ್ನು ವೀರಣ್ಣಗೌಡ ಪಾಟೀಲ ವಹಿಸಿದರೆ, ಟಿ. ಆರ್. ನೆಸ್ವಿಯವರು ಅಂಕೋಲದಲ್ಲಿಯೂ, ಕೆ. ಎಸ್. ಪಾಟೀಲರು ಶಿರಸಿಯಲ್ಲೂ ಹಾಗೂ ಸಿದ್ದಾಪುರದಲ್ಲಿ
ಹಳ್ಳಿಕೇರಿಯವರು ಕರ ನಿರಾಕರಣೆಯ ಚಳುವಳಿಯನ್ನು ಮಾಡಿದಾಗ ಬ್ರಿಟಿಷರು ಒಟ್ಟು 1800 ಜನರನ್ನು ಬಂಧಿಸಿತು. ಕರ ನಿರಾಕರಣೆಯನ್ನು ಒಪ್ಪಿಕೊಂಡ ಕುಟುಂಬಗಳ ಆಸ್ತಿಯನ್ನು ಜಪ್ತಿ ಮಾಡಲಾಯಿತು. ಇದರಲ್ಲಿ ಜನಜಾಗೃತಿ ಉಂಟು ಮಾಡಲು ಪತ್ರಿಕೆಗಳಾದ ಪೌರವಾಣಿ, ವಿಜಯ, ಕರ್ಮವೀರ, ಕನ್ನಡ ವೃತ್ತ ಹಾಗೂ ಕನ್ನಡ ಧುರೀಣ, ಕರ್ನಾಟಕ ಕೇಸರಿ, ವಿಶ್ವ ಕರ್ನಾಟಕ, ಪ್ರಜಾಮತ, ತಾಯಿನಾಡು, ವೀರಕೇಸರಿ, ತರುಣ ಕರ್ನಾಟಕ, ಕರ್ನಾಟಕ ವೈಭವ ಇವುಗಳು ಸಹಕಾರಿಯಾದವು. ಒಟ್ಟಿನಲ್ಲಿ ಕರ ನಿರಾಕರಣೆಯ ಚಳುವಳಿಯಿಂದ ಕರ್ನಾಟಕದಲ್ಲಿ ಬ್ರಿಟಿಷರ ಬಲವು ಕುಂದಿತು. 1938ರ ಶೋಪರ ಕಾಂಗ್ರೆಸ್ ಸತ್ಯಾಗ್ರಹ ಅಧಿವೇಶನ ಚಳುವಳಿಯನ್ನು ಕುರಿತು ಬರೆಯಿರಿ. ಮೈಸೂರು ಸಂಸ್ಥಾನದ ಸ್ವತಂತ್ರ ಹೋರಾಟದಲ್ಲಿ 1938ರ ಶೋಪರ ಧ್ವಜ ಸತ್ಯಾಗ್ರಹವು ಮಹತ್ವವಾದ ಪರಿಣಾಮವನ್ನು ಬೀರಿತು. 1937ರ ಜೂನ್ನಲ್ಲಿ ಮ್ಯಾಜಿಸ್ಟ್ರೇಟ್ ಅನುಮತಿ ಇಲ್ಲದೆ ಸಭೆ ಮೆರವಣಿಗೆಗಳು ನಡೆಸಬಾರದೆಂಬ ಸರ್ಕಾರದ ನೀತಿಯಿಂದ ಸಂಸ್ಥಾನದ ಜನತೆ ಕೆರಳಿ ಪ್ರತಿಬಂಧಕಾಜ್ಞೆಯನ್ನು ಮುರಿದು ಸಂಸ್ಥಾನದ ಎಲ್ಲೆಡೆಯೂ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸ್ವತಂತ್ರ ದಿನವನ್ನು ಆಚರಿಸಲು ಚಳುವಳಿಗಾರರು ನಿರ್ಧರಿಸಿದರು. 1938ರಲ್ಲಿ ಅಸ್ತಿತ್ವಕ್ಕೆ ಬಂದ ಮೈಸೂರು ಕಾಂಗ್ರೆಸ್ಸು ತನ್ನ ಮೊದಲ ಅಧಿವೇಶನವನ್ನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶೋಪರ ಎಂಬ ಗ್ರಾಮದಲ್ಲಿ 1938 ಏಪ್ರಿಲ್ 11ರಂದು ಟಿ. ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಸಿತು. ಟಿ. ಸಿದ್ದಲಿಂಗಯ್ಯನವರು ಸ್ವತಂತ್ರ ಕುರುಹುವಾದ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಶಿವಪುರ ಧ್ವಜ ಸತ್ಯಾಗ್ರಹವೆಂದು ಹೆಸರಾದ ಈ ಅಧಿವೇಶನದಲ್ಲಿದ್ದ ಧುರೀಣರೆಂದರೆ ಕೆ. ಸಿ. ರೆಡ್ಡಿ, ಕೆ. ಟಿ. ಭಾಷ್ಯಂ, ಎಚ್. ಸಿ. ದಾಸಪ್ಪ, ಎಂ. ಎನ್. ಜೋಯಿಸ್, ಯಶೋಧಮ್ಮ ದಾಸಪ್ಪ, ಬಳ್ಳಾರಿ ಸಿದ್ದಮ್ಮ, ಭಾಗೀರಥಮ್ಮ, ಉಮಾಬಾಯಿ, ಕಮಲಾದೇವಿ ಚಟ್ಟೋಪಾಧ್ಯಾಯ. ಇದರಲ್ಲಿ ತೆಗೆದುಕೊಂಡ ಪ್ರಮುಖ ನಿರ್ಣಯಗಳೆಂದರೆ ಪ್ರತಿ ಊರುಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸುವುದು, ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪಿಸುವುದು. ಪ್ರತಿಬಂಧಕಾಜ್ಞೆಯನ್ನು ಉಲ್ಲಂಘಿಸಿ ಜರುಗಿದ ಈ ಅಧಿವೇಶನದಲ್ಲಿ ಭಾಗವಹಿಸಿದ ನಾಯಕರನ್ನು ಬಂಧಿಸಿದರೂ ಸ್ವತಂತ್ರ ಕಹಳೆಯನ್ನು ಊದಿದ ಉತ್ತಮ ಅಧಿವೇಶನ ಇದಾಗಿತ್ತು. 1938ರ ವಿಧುರಾಶ್ವತ್ಥ ಧ್ವಜ ಸತ್ಯಾಗ್ರಹ ಘಟನೆಯನ್ನು ವಿವರಿಸಿ. ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿಧುರಾಶ್ವತ್ಥವು ಒಂದು ಜಾತ್ರಾ ಸ್ಥಳವಾಗಿದ್ದು ಇಲ್ಲಿ ಸೇರುವ ಸಾವಿರಾರು ಜನರ ನಡುವೆ ತನ್ನ ಎರಡನೇ ಅಧಿವೇಶನ ನಡೆಸಲು ಮೈಸೂರು ಕಾಂಗ್ರೆಸ್ ತೀರ್ಮಾನಿಸಿತು. ಅದರಂತೆ 1938 ಏಪ್ರಿಲ್ 25ರಂದು 10,000ಕ್ಕೂ ಹೆಚ್ಚು ಜನ ಸೇರಿದ್ದ ಬಹಿರಂಗ ಸಭೆಯಲ್ಲಿ ಎಚ್. ಸಿ. ದಾಸಪ್ಪನವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಮಾಡಲಾಯಿತು. ಪೊಲೀಸರು ಕೆಲವು ನಾಯಕರನ್ನು ಬಂಧಿಸಲು ಕರೆದೊಯ್ಯುತ್ತಿದ್ದಾಗ ಜನರಿಗೂ ಪೊಲೀಸರಿಗೂ ವಾಗ್ವಾದ ನಡೆದು ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಲ್ಲದೆ ಶಾಂತಿಯುತವಾಗಿ ಚಳುವಳಿ ನಡೆಸುತ್ತಿದ್ದ ಜನರ ಮೇಲೆ ಗುಂಡು ಹಾರಿಸಿದ್ದರಿಂದ ಸ್ಥಳದಲ್ಲೇ 35 ಜನ ಸತ್ತು ಅನೇಕರು ಗಾಯಗೊಂಡರು. ಇಡೀ ಭಾರತವೇ ತಲ್ಲಣಿಸಿದ ಈ ಘಟನೆಯನ್ನು ಗಾಂಧೀಜಿ ಖಂಡಿಸಿದರು. ಇದು ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ದುರಂತ ಎಂದು ಪ್ರಸಿದ್ಧಿಯಾಗಿದೆ. ಅರಣ್ಯ ಸತ್ಯಾಗ್ರಹ ಚಳುವಳಿಯನ್ನು ವಿವರಿಸಿ. ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ಅರಣ್ಯ ಸತ್ಯಾಗ್ರಹ ಚಳುವಳಿಯು ಒಂದಾಗಿದ್ದು ಮೈಸೂರು ಸಂಸ್ಥಾನದಲ್ಲಿ ನಿಜಲಿಂಗಪ್ಪನವರ ನೇತೃತ್ವದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತುರುವನೂರಿನಲ್ಲಿ 1939-40ರಲ್ಲಿ ಮೊದಲಿಗೆ ಆರಂಭವಾಯಿತು. ಸರ್ಕಾರಿ ಜಮೀನಿನಲ್ಲಿರುವ ಈಚಲು ಮರವನ್ನು ಕಡಿದು ಎಂಡದ ಸರಬರಾಜು ಆಗದಂತೆ ನೋಡಿಕೊಳ್ಳುವುದು, ಕಾಯ್ದಿಟ್ಟ ಅರಣ್ಯದಿಂದ ಉರುವಲು ಕಟ್ಟಿಗೆ ಹಾಗೂ ಹುಲ್ಲನ್ನು ತರುವುದು ಇವು ಇದರ ಕಾರ್ಯಕ್ರಮವಾಗಿದ್ದವು. ನಿಜಲಿಂಗಪ್ಪನವರ ಜೊತೆಯಲ್ಲಿ ಬಳ್ಳಾರಿ ಸಿದ್ದಮ್ಮ, ರಾಜಶೇಖರಯ್ಯ, ಹಿರೇಮಠ್, ಕೃಷ್ಣಾರೆಡ್ಡಿ ಮೊದಲಾದವರು ಭಾಗವಹಿಸಿದ್ದರು. ಇದರಿಂದ ನಿಜಲಿಂಗಪ್ಪನವರಿಗೆ 1.5 ವರ್ಷ ಜೈಲು ಶಿಕ್ಷೆಯಾಯಿತು. ನಂತರ ಶಿರಾ ತಾಲೂಕಿನ ತಾವರೆಕೆರೆ, ಒಡ್ಡೇನಹಳ್ಳಿ, ಎಲಿಯೂರುಗಳಲ್ಲಿ ಹಬ್ಬಿದ ಈ ಚಳುವಳಿಯನ್ನು ಗಾಂಧೀಜಿಯವರ ಸೂಚನೆಯ ಮೇರೆಗೆ ನಿಲ್ಲಿಸಲಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.